ಮಾನ್ಯ ಸಭಾಧ್ಯಕ್ಷರೇ, 2023-24 ಸಾಲಿನ ಪ್ರಾಕೃತಿಕ ವಿಕೋಪದಿಂದ ಹಾನಿಯಾದ ಬೆಳೆಗಳಿಗೆ ಪಾವತಿಸಲಾದ ಪರಿಹಾರದ ಮೊತ್ತದ ಬಗ್ಗೆ ಹಾಗೂ ನಮ್ಮ ಹವಾಮಾನ ಆಧಾರಿತ ಬೆಳೆ ವಿಮೆ ಏನಿದೆ ಇದು ವಿಳಂಬವಾದ ಬಗ್ಗೆ ಮತ್ತು ಆ ಪರಿಹಾರದಲ್ಲಿ ಕಡಿಮೆ ಕೊಟ್ಟಿರುವ ಬಗ್ಗೆ ಮಾನ್ಯ ತೋಟಗಾರಿಕಾ ಸಚಿವರ ಗಮನವನ್ನು ಸೆಳೀತೀನಿ ಸಭಾಧ್ಯಕ್ಷರೇ. ಓಕೆ. ಸೊ ಅಧ್ಯಕ್ಷರೇ, ಅಶೋಕ್ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಸಚಿವರು. ಇವನು ಮಾತಾಡ್ಬೇಕಂತೆ ಏನ ಪರಿಹಾರ ರಾಜೇಂದ್ರ ಅಶೋಕ್ ಅವರೇ, ಈಗ ಪರಿಹಾರ 166 ಕೋಟಿ ವಿತರಣೆ ಆಗಿದೆ. ಇನ್ನು ಬಾಕಿ ಪರಿಹಾರ ಆದಷ್ಟು ಬೇಗ ಕೊಡಿಸ್ತೀವಿ. ಕೆಲವು ಖಾತೆಗಳ ಸಮಸ್ಯೆಗಳಿಂದ ಇದಾಗಿದೆ, ಅದನ್ನು ಸರಿಪಡಿಸಿ ಸಂಪೂರ್ಣ ನೀವು ಏನು ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಆ ವಿಮೆ ಕಂಪನಿಯಿಂದ ಬರಬೇಕು ಅದನ್ನು ಕಂಪ್ಲೀಟ್ ಕೊಡಿಸ್ತೀವಿ. ಬಟ್ ಅದರಲ್ಲಿ ಅಧ್ಯಕ್ಷರೇ, ಈಗ ಕೃಷಿ ತೋಟಗಾರಿಕಾ ಮಂತ್ರಿಗಳು ಇಲ್ಲ. ಭಾರಿ ಗಂಭೀರವಾದ ಪ್ರಶ್ನೆ ಅಧ್ಯಕ್ಷರೇ. ಒಂದು ನಿಮಿಷ ಯಾಕಂತ ಹೇಳಿದ್ರೆ ಐ ಜಸ್ಟ್ ಬ್ರೀಫ್ ಅಧ್ಯಕ್ಷರೇ. ಅಲ್ಲ, ಅದರಲ್ಲಿ ಉತ್ತರಣೆ ಇಲ್ಲ ಅಧ್ಯಕ್ಷರೇ. ನೋಡಿ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತ ಒಂದು ಸಂಸ್ಥೆ ಟೆಲಿಮೆಟ್ರಿಕ್ ಮಾಪನ ಅಳವಡಿಸುವ ಮುಖಾಂತರ ಎಲ್ಲ ಪಂಚಾಯತಿಗಳಲ್ಲಿ ಟೆಲಿಮೆಟ್ರಿಕ್ ಮಾಪನವನ್ನು ಅಳವಡಿಸ್ತದೆ ಅಧ್ಯಕ್ಷರೇ. ಆ ಮುಖಾಂತರ ಹವಾಮಾನ ಆಧಾರಿತ ವಿಮೆಯನ್ನು ಕೊಡ್ತದೆ. ಈ ಸಲ ಕೊಡುವಾಗ 1-2 ತಿಂಗಳು ಲೇಟ್ ಆಗಿದೆ. ಅದು ಹಾಗೆ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ. ಅವರು ಯಾವ ಮುಖಾಂತರ ಕೊಡ್ತಾರೆ ಅಂತ ಕೊಟ್ಟಿಲ್ಲ. ಇದು ಅಂಕಿಅಂಶ ಕೊಡ್ತೀನಿ ಸಭಾಧ್ಯಕ್ಷರೇ. ನೋಡಿ, 2023ರಲ್ಲಿ 3284 ಮಿಲಿಮೀಟರ್ ಮಳೆ ಆಗಿದೆ. ಆಗ 1 ಎಕರೆ ಜಾಗ ಇದ್ದವನಿಗೆ, 2.5 ಎಕರೆ ಜಾಗ ಇದ್ದವನಿಗೆ 6,400 ಪ್ರೀಮಿಯಂ ಕೊಟ್ಟಿದ್ದಾನೆ. ಅವನಿಗೆ 68,400, 10 ಪಟ್ಟು ಹೆಚ್ಚಳ ಅವನಿಗೆ ಬೆಳೆ ವಿಮೆ ಸಿಕ್ಕಿದೆ. 2024ರಲ್ಲಿ ಅದೇ 6,200 ಅದೇ ರೈತನು 6,800 ರೂಪಾಯಿ ಅವನು ಪ್ರೀಮಿಯಂ ಪೇಮೆಂಟ್ ಮಾಡಿದ್ದಾನೆ. ಅವನಿಗೆ 4,500 ರೂಪಾಯಿ ಸಿಕ್ಕಿದೆ ಸಭಾಧ್ಯಕ್ಷರೇ. ಅಂದ್ರೆ ಪ್ರೀಮಿಯಂ ಕಟ್ಟಿದಿಂದ ಕಡಿಮೆ ಬಂದಿದೆ ರೈತರಿಗೆ. ಇದೇ ರೀತಿ ಇನ್ನೊಬ್ಬರು 1 ಎಕರೆ ಜಾಗ ಇದ್ದವರು 3,500 ರೂಪಾಯಿ ಕಟ್ಟಿದ್ದಾರೆ. 2023ರಲ್ಲಿ 35,000 ರೂಪಾಯಿ ಸಿಕ್ಕಿದೆ, 10 ಪಟ್ಟು ಜಾಸ್ತಿ ಸಿಕ್ಕಿದೆ. ಈ ಸಲ 3,500 ರೂಪಾಯಿ ಕಟ್ಟಿದ್ದಾರೆ, ಅವರಿಗೆ 24,000 ಸಿಕ್ಕಿದೆ ಸಭಾಧ್ಯಕ್ಷರೇ. ಯಾಕೆ ವ್ಯತ್ಯಾಸ ಆಗಿದೆ ಅಂತ ಗೊತ್ತಿಲ್ಲ. ಅದು ಹೇಳ್ತೀನಿ. ಮಳೆ ಯಾವ ರೀತಿ ಬೀಳ್ತದೆ ಅದರ ಪ್ರಕಾರ ಇವರು ಹವಾಮಾನ ಆಧಾರಿತ ವಿಮೆ ಕೊಡ್ತೀನಿ ಅಂತ ಹೇಳ್ತಾರೆ. 2023ರಲ್ಲಿ 3,284 ಮಿಲಿಮೀಟರ್ ಮಳೆ ಬಿದ್ದಿದೆ. 2024ರಲ್ಲಿ 4,665 ಮಿಲಿಮೀಟರ್ ಮಳೆ ಬಿದ್ದಿದೆ. ಅಂದ್ರೆ 1,381 ಮಿಲಿಮೀಟರ್ ಕಳೆದ ಸಲ 24ರಲ್ಲಿ ಮಳೆ ಜಾಸ್ತಿ ಬಿದ್ದಿದೆ. ಆದ್ರೆ ಬೆಳೆ ವಿಮೆ ಕೊಟ್ಟಿರುವಂತದ್ದು ಏನು ಪ್ರೀಮಿಯಂ ಕಟ್ಟಿದ್ದಾರೆ ಸಭಾಧ್ಯಕ್ಷರು, ಅದಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ. ಎಲ್ಲೋ ಗೋಲುಮಾಲ್. ಅಂದ್ರೆ ಇದು ಟಾಟಾ ಎಜಿ ಕಂಪನಿ ಅವರ ಜೊತೆ ನಮ್ಮ ಸರ್ಕಾರ ಟೈಅಪ್ ಇದೆ ಸಭಾಧ್ಯಕ್ಷರೇ. ಅತ್ಯಂತ ಸೀರಿಯಸ್ ಆದಂತ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ನಮ್ಮ ರೈತರು ಇದು ಹಳದಿ ರೋಗ, ಬೇರೆ ಬೇರೆ ರೋಗದಿಂದ ಅಡಿಕೆ ಬೆಳೆಗಾರರು ಬಿದ್ದಿದ್ದಾರೆ. ಏನಿಲ್ಲ, ಕಳೆದ ಸಲ ನಿಮಗೆ ಗೊತ್ತಿದೆ ಅತ್ಯಂತ ಹೆಚ್ಚು ಮಳೆ ಬಿದ್ದಿದೆ. ಇನ್ನು ಏನು ಅಡಿಕೆ ಮೇಲ್ಗಡೆ ಇಲ್ವೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇರುವಾಗ ಜನ ಇವತ್ತು ನಿರೀಕ್ಷೆ ಮಾಡ್ಕೊಂಡಿದ್ರು ಏನಾದ್ರೂ ಬೆಳೆ ವಿಮೆ ಬಂದ್ರೆ ನಾವು ಬದುಕ್ತೀವಿ ಅಂತ. ಇದಕ್ಕೆ ಸಾಲ ಮಾಡಿ ಆಗಿದೆ ಅವರು ಆಲ್ರೆಡಿ. ಈಗ ಈ ತಾರತಮ್ಯದಿಂದ ಒಂದು ಟಾಟಾ ಎಜಿ ಕಂಪನಿ ಅವರು ನಮಗೆ ಯಾವುದೇ ರೀತಿಯ ರೆಸ್ಪಾನ್ಸ್ಗಳನ್ನು ಕೊಡ್ತಾ ಇಲ್ಲ. ನಾನು ಹೇಳ್ಬಿಡ್ತೇನೆ. ಈಗ ಏನನ್ನು ಗಮನ ಸೆಳೆಯುತ್ತೀರಿ? ಅಲ್ಲ, ಗಮನ ಸೆಳೆಯುವುದು ಅಂತ ಹೇಳಿದ್ರೆ ಈಗ ಈ ರೀತಿ ಬಂದ್ರೆ ಹೇಗೆ ಮಾಡುದು? ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಟಾಟಾ ಎಜಿ ಕಂಪನಿ ಮಾಡಿದ್ದಾರೆ. ಈ ತರ ವ್ಯತ್ಯಾಸಗಳು ಬಂದ್ರೆ ಜನ ಬದುಕುವುದು ಹೇಗೆ? ನಾವು ಅಲ್ಲ, ಒಮ್ಮೆ ಹೇಳ್ಬಿಡ್ತೀನಿ, ನಾವು ಈ ಅಧಿವೇಶನ ಮುಕ್ತ ಊರಿಗೆ ಹೋಗ್ಬೇಕಲ್ಲ, ಜನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ಲ. ಈ ರೀತಿ ಸರ್ಕಾರದಿಂದ 400-500 ಕೋಟಿ ರೂಪಾಯಿ ಕಂಪನಿ ಅವರಿಗೆ ಕೊಟ್ಟು ಅವರು ಮಳೆಗಾಲದಲ್ಲಿ ಈ ರೀತಿ ಮಳೆ ಹೆಚ್ಚು ಬಿದ್ದಿದ್ರು ಕಡಿಮೆ ಕೊಡ್ತೇನೆ ಅಂತ ಹೇಳಿದ್ರೆ ರೈತರು ಯಾವ ರೀತಿ ಬದುಕುದು ಸಭಾಧ್ಯಕ್ಷರೇ? ಓಕೆ, ಈಗ ಉತ್ತರ ಬರ್ಬೇಕಲ್ಲ ಅಧ್ಯಕ್ಷರೇ. ಮಂತ್ರಿ ಅವರೇ, ಅವ್ರದ್ದು ಒಂದೇ ನಿಮಿಷ. ಅದೇ ಅಧ್ಯಕ್ಷರೇ, ಅವಕಾಶ ಕೊಟ್ಟಾಗ ಧನ್ಯವಾದ. ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಏನೀಗ ಪ್ರಸ್ತಾಪ ಆಗಿದೆ. ಉದಾಹರಣೆಗೆ ನಮ್ಮ ಇಳಂತಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2023-24ಕ್ಕೆ 3,791 ಮಿಲಿಮೀಟರ್ ನೀರು ನಿಂತಿದೆ, ಮಳೆ ಬಿದ್ದಿದೆ. ಆ ಸಂದರ್ಭದಲ್ಲಿ 58,000 ಬೆಳೆ ವಿಮೆ ಇಡೀ ಪಂಚಾಯತ್ ವ್ಯಾಪ್ತಿಯ ಕೃಷಿಕರಿಗೆ ಸಿಕ್ಕಿದೆ. ಈ 2024-25 ಇಸುವಿಗೆ 4,876 ಮಿಲಿಮೀಟರ್ ಮಳೆ ಬಂದಿದೆ, 25,000 ವಿಮೆ ಬಂದಿರತಕ್ಕಂಥ. ಅದೇ ರೀತಿ ಒಂದು ಉದಾಹರಣೆ ಹೇಳ್ತೇನೆ. ಮಲವಂತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2023-24ಕ್ಕೆ 3,746 ಮಿಲಿಮೀಟರ್ ಮಳೆ ಬಿದ್ದರೆ 24-25ಕ್ಕೆ 4,613
ಮಿಲಿಮೀಟರ್ ಮಳೆ ಬಿದ್ದಿದೆ, 37,000 ವಿಮೆ ಬಿದ್ದಿದೆ. Okay. ಈ ತರದ ತಾರತಮ್ಯಗಳು ಒಂದು ಪಂಚಾಯತಿಯಿಂದ ಒಂದು ಪಂಚಾಯತಿಗೆ ವೇರಿಯೇಷನ್ ಬರ್ತಾ ಇದೆ. ವೇರಿಯೇಷನ್ ಯಾಕೆ ಬಂದ್ರೆ ನಾವು ಉದಾಹರಣೆಗೆ ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ ಮಳೆ ಮಾಪನದ ಅದು ಸರಿ ಇಲ್ಲದ ಕಾರಣಕ್ಕೋಸ್ಕರ ಆಗಿರ್ಬೋದು ಅಂತ. ಆದ್ರೆ ಕಳೆದ ವರ್ಷ ಬಿದ್ದ ಮಳೆಗಿಂತ ಈ ವರ್ಷ ಜಾಸ್ತಿ ಮಳೆ ಬಿದ್ದಾಗ ಅಶೋಕ್ ಕೂಡ ಹೇಳಿದ್ರಲ್ಲ. ಪ್ರೀಮಿಯಂ ಮೊತ್ತ ಜಾಸ್ತಿ ಇದು ಮೊತ್ತ ಜಾಸ್ತಿ ಬರಬೇಕಿತ್ತು ಕೃಷಿಕರಿಗೆ. ಇವತ್ತು ಕರಿಮೆಣಸು ಬೆಳೆಗಾರರಿಗೆ ಮತ್ತು ಅಡಿಕೆ ಬೆಳೆಗಾರರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಇದರಿಂದಾಗಿ ಬೆಳೆ ವಿಮೆ ಕಡಿಮೆ ಬಿದ್ದಿದೆ. ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಅಧ್ಯಕ್ಷರೇ, ದಯವಿಟ್ಟು ಇದನ್ನು ಸರಿಪಡಿಸಿಕೊಳ್ಳಬೇಕು. ಕೃಷಿಕರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು. ವಿಮೆಯನ್ನು ನಂಬಿಕೊಂಡು ತುಂಬಾ ಜನ ದಯವಿಟ್ಟು ಅಡಿಕೆ ಬೆಳೆಗಾರರು ಕರಿಮೆಣಸು ಬೆಳೆಗಾರರಿಗೆ ಒಂದು ಅವಕಾಶ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಡ್ಬೇಕನ್ನುವಂಥದ್ದು ಉತ್ತರಕ್ಕೆ ಮಾನ್ಯ ಅಧ್ಯಕ್ಷರೇ. ಅಶೋಕ್ ಅವ್ರು ಹೇಳ್ತಕ್ಕಂಥದ್ದು ಮಳೆ ಮಾಪನ ಅಲ್ಲಲ್ಲ, ವಿಮೆ ಅವರು ಸರಿ ಇಲ್ಲ, ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತೇಳಿ ಅದರಿಂದ ವ್ಯತ್ಯಾಸ ಆಗಿದೆ. ಕಂಪನಿ ದುರುದ್ದೇಶದಿಂದ ಮಾಡಿದಾರ ಅನ್ನೋದ್ರ ಬಗ್ಗೆ ಅವ್ರಿಗೆ ಡೌಟ್ ಇದೆ. ನಮ್ಮ ಸಚಿವರು ಬಂದ ಕೂಡಲೇ ದಕ್ಷಿಣ ಕನ್ನಡದ 2 ಜಿಲ್ಲೆಯ ಶಾಸಕರನ್ನ ಕರೆದು ಈ ಸಮಸ್ಯೆ ಎಲ್ಲಿದೆ ಅಲ್ಲಿ ಒಂದು ಮೀಟಿಂಗ್ ಮಾಡಿ ಸೆಕ್ರೆಟರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಇದನ್ನ ಕಂಪನಿಯವ್ರನ್ನು ಕರೆಸಿ ಇದು ಬರೀ ದಕ್ಷಿಣ ಕನ್ನಡ ಅಲ್ಲ, ಈವನ್ ಚಿಕ್ಕಮಂಗ್ಳೂರು ಸುರೇಶ್ ಮಂತ್ರಿಗಳೇ, ಅಧ್ಯಕ್ಷರ ಈಗ ಮಂತ್ರಿಗಳು ತೋಟಗಾರಿಕಾ ಮಂತ್ರಿಗಳಿಲ್ಲ, ನಿಮ್ಮ ಅಧ್ಯಕ್ಷತೆಯಲ್ಲಿ ಆ ಮಂತ್ರಿಗಳನ್ನು ಕರೆಸಿ ಈ ಅವರು ತೋಟಗಾರಿಕಾ ಇಲಾಖೆಯವರು ಈ ಮಾಪನ ಸರಿ ಇದೆಯಾ ಅಂತ ಚೆಕ್ ಮಾಡ್ಬೇಕು ಅಧ್ಯಕ್ಷರೇ. ಇನ್ನು ಮುಂದಿನ ವರ್ಷ ಈ ಪ್ರಾಬ್ಲಮ್ ಆಗಬಾರ್ದು. ಈ ವರ್ಷ ಏನು ಪ್ರಾಬ್ಲಮ್ ಆಗಿದೆ ಆ ಟಾಟಾ ಎಜಿ ಕಂಪನಿಯವರನ್ನು ಕರೆಸಿ ಮಂತ್ರಿಗಳು ನಾವು ಎಲ್ಲರನ್ನು ಕರೆದು ನೀವು ಒಂದು ಸಭೆಯನ್ನು ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡುವಂತ ಕೆಲಸಗಳು ಮುಂದಿನ ದಿವಸ ಮಾಡಬೇಕು ಸಭಾಧ್ಯಕ್ಷರೇ. ಇಲ್ಲದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆಗಳಿಗೆ ತುಂಬಾ ತೊಂದರೆ ಆಗ್ತದೆ ಸಭಾಧ್ಯಕ್ಷರೇ. ಅಧ್ಯಕ್ಷರೇ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಕರೀರಿ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ರಬ್ಬರ್ ಕೃಷಿಕರು ಇದ್ದಾರೆ, ಅದನ್ನು ಸಹ ತೋಟಗಾರಿಕೆ ಇಲಾಖೆ ಜೊತೆ ಸೇರಿಸಿ ಈಗ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲೇ ಮಂತ್ರಿಯವರು ಬಂದ ಮೇಲೆ ಮೀಟಿಂಗ್ ಕರೆದಿ ತಮ್ಮನ್ನು ಕರೆದಿ ಕಂಪನಿಯವ್ರನ್ನ ಕರೆದಿ ಎದುರುಗಡೆ ಮಾಡೋಣ.